ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘದ ವತಿಯಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಆಗ್ರಹಿಸಿ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮರಬ್ಬಿಯಾಳ್ ಗ್ರಾಮ ಎತ್ನಾಲ್ ಘಟಕಗಳು ಹೆಚ್ಚಿನ ಮಟ್ಟಿಗೆ ಮೆಕ್ಕೆಜೋಳ ಕೊಂಡುಕೊಳ್ಳಲು ಮುಂಬರದೇ ಇರುವುದರಿಂದ ರೈತರು ಚಳಿಗಾಲದಲ್ಲಿ ದಿನಗಟ್ಟಲೆ ಕಾಯುತ್ತಾ ತಮ್ಮ ಮೆಕ್ಕೆಜೋಳದ ಬೀಜಗಳ ಜೊತೆ ಕೂಡುವ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣವಾಗಿದ್ದು, ಆದ್ದರಿಂದ ರೈತರಿಗೆ ಖಾಸಗಿ ವ್ಯಾಪಾರಸ್ಥರ ಶೋಷಣೆ ತಪ್ಪಿಸಲು ಹಾಗೂ ಕಷ್ಟ ಕಾಲದಲ್ಲಿ ನೆರವಿಗೆ ಬರಲು ಸ್ಥಾಪಿತವಾದ ಎಪಿಎಂಸಿಗಳಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಎಚ್ ಸಿದ್ದಪ್ಪ, ರೈತ ಸಂಘದ ಗಾಳೆಪ್ಪ ಗುಂಪು ಅಧ್ಯಕ್ಷರಾದ ಷಣ್ಮುಖ, ಎಟಿಕೆಕೆಎಂಎಸ್ ಮರಬ್ಬಿಹಾಳ್ ಗ್ರಾಮದ ಅಧ್ಯಕ್ಷರಾದ ಫಕೀರೇಶ್, ಕೆ ಮಂಜುನಾಥ್, ಜಿ ಮಲ್ಲಿಕಾರ್ಜುನ್, ಶಿವರಾಜ್ ಎಂ, ಕೆ ಗನಿಸಾಬ್, ಬಿ ಗಂಗಾಧರ್, ಅಕ್ಕಿ ಕರೀಂಸಾಬ್, ವೀರೇಶ್ ಹೆಬ್ಬಾಳ್, ಹನುಮಂತಪ್ಪ ಇ, ಶಿವರಾಜ್ ಒಳಗುಂದಿ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಆರಿಫ್ ಬಳೆಗಾರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹೂವಿನಡಗಲಿ. ಇವತ್ತಿನ ದಿನದಲ್ಲಿ ಎಷ್ಟು ಕಷ್ಟ ಐತಂತಂದು ಯಾರಿಗೆ ಗೊತ್ತಾಗಲಿಲ್ಲ. ಇವತ್ತು ಖರೀದಿ ಕೇಂದ್ರ ತೆಗಿತೀವಿ ಅಂತಂದು ಯಾರೇ ಆದ್ರೂ ಇವತ್ತಿನವರೆಗೂ ರೈತರು ಮಾಲ್ ಮಾಡ್ಕೊಂಡು ಇವತ್ತು ಎತ್ತ ಕಳ್ಳರು ಇದ್ದಾರೆ. ಇವತ್ತು ಸರ್ಕಾರ ಎಂತ ಸರ್ಕಾರ ಇದೆ, ಇಂಥ ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸಿ ಎಷ್ಟು ನಾಚಿಕೆಗಳು ಇವತ್ತಿನ ದಿನದಲ್ಲಿ ಇವತ್ತು ನಮ್ಮ ರೈತರು ಬೀದಿಗಿಳಿದ್ದಾರೆ. ಹೋರಾಟ ಏನು ಬೇಕಾಯ್ತಾ? ಇದು ಅವರಿಂದ ಹೋರಾಟ ಏನು? ಇವ್ರ ಅಪ್ಪನ ಸರ್ಕಾರನ ಸರ್ಕಾರ ಇವ್ರ ಅಪ್ಪನ ಸರ್ಕಾರನ? ಇವತ್ತು ನಮ್ಮ ಸರ್ಕಾರ, ನಮ್ಮ ರೈತರ ಸರ್ಕಾರ. ರೈತರಿಂದ ನಾವು ಇವ್ರ ಮೇಲೆ ಕಳಿಸಿರೋದು ನಾವು ರೈತರು. ಇವತ್ತು ರೈತರು ಸ್ವಂತ ಅಂದ್ರೆ ಇವತ್ತು ಎಪಿಎಂಸಿಯಲ್ಲಿ ಖರೀದಿ ಕೇಂದ್ರ ಆಗದಂದ್ರೆ ಇವತ್ತು ನಮ್ಮ ರೈತರು ಹೋರಾಟ ಹೆಂಗಿದೆ? ಯಾವುದು ತೊಗರಿ ಇರಬಹುದು, ಜೋಳ ಇರಬಹುದು, ರಾಗಿ ಇರಬಹುದು, ನೆಲ್ಲು ಇರಬಹುದು, ಅನೇಕ ರೀತಿ ಕಬ್ಬು ಇರಬಹುದು. ಇವತ್ತು ಎಲ್ಲದರಲ್ಲಿ ನೋಡಿಕೊಂಡು ರೈತ ಸಾಲ ಕೂಲ ಮಾಡ್ಕೊಂಡು ನೇರ ಹಾಕೊಂಡು ಇವತ್ತು ಎಣ್ಣೆ ಕುಡಿದು ಇವತ್ತು ಕಷ್ಟ ಪರಿಸ್ಥಿತಿ ರೈತರಿಗೆ ಬಂದ್ರೆ ಒಂದು ಸ್ವಲ್ಪ ಅನ್ನ ಊಟ ಮಾಡಬೇಕಾದ್ರೆ ರೈತರ ಬೆವರು ಸುರಿಸಿ ಇವತ್ತಿನ ದಿನದಲ್ಲಿ ಒಂದೊಂದು ಹಬೆಗೆ ಆತನ ಹೆಸರು ತಟ್ಟಿ ಆ ಬೆವರನ್ನ ಊಟ ಮಾಡಬೇಕಾದ್ರ ಆ ರೈತರ ನೆನೆಸಿದ್ರ ನಿಮ್ಮಂತ ಬುದ್ಧಿವಂತರ ಇಲ್ಲ. ಇವತ್ತು ಖರೀದಿ ಕೇಂದ್ರ ಮಾಡಬಹುದು, ಕಬ್ಬಿನ ಬೆಲೆ ಮಾಡಬಹುದು. ಇವತ್ತು ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ನೀವು ಇವತ್ತು ಅನೇಕ ರೀತಿ ನೀವೆಲ್ಲ ಸಂಖ್ಯೆ ಆಗಿ ಇವತ್ತು ನೀವು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ನೀವು ಎಲ್ಲ ಇದು ಮಾಡ್ಕೊಂಡು ನಿಮಗೆ ಲಾಭ ಮಾಡ್ಕೊಂತೀರಿ ವಿನ ರೈತರ ಶಾಪ ನಿಮ್ಗೆ ಏನಾದ್ರು ತಟ್ಟಿದ್ರ ಇವತ್ತು ಆವು ಏನೇ ಆಟಂಗ ನಿಮ್ ಯಾಕೆ ಹೋಗಿ ಕಳಿಸ್ಕೊಡ್ತೀರಿ. ಅದನ್ನೇ ನೋಡ್ಕೊಂಡು ಇನ್ನು ಅನೇಕ ಮಂದಿ ನೀವು ತಿಳ್ಕೋಬೇಕು. ಇವತ್ತು ರಾಜಕೀಯ ಇರ್ಬೋದು, ಇವತ್ತು ವ್ಯವಹಾರ ಮಾಡಂತಾರೆ ಇರ್ಬೋದು. ರೈತರನ್ನ ತೊಳಿಬೇಕಾದ್ರ ಇವತ್ತು 108 ಮಂದಿ ತುಳಿತೀರಿ. ಅವ್ನು ಬದುಕಬೇಕಾದ್ರ ದೇವಂತವನು ಅವನು ಬೆನ್ನು ಅಷ್ಟ. ಅವನು ರೈತ ಬೆಳೆದ್ರ ದೇಶ ಎಲ್ಲ ತಿಂತೈತಿ, ಇವತ್ತು ಜಗತ್ತ ತಿಂತೈತಿ ಅಣ್ಣನ. ಅವನು ರೈತ ಏನಾದ್ರೂ ಒಂದು ಸೀಲರು ಎಪಿಎಂಸಿಗೆ ನಿಮಗೆ ಏನಾದರೂ ಒಂದು ಕೊಡಲಿಲ್ಲ ಅಂತ ಎಲ್ಲ ರೈತರು ಒಂದಾಗಿ ನಿಲ್ಸಿದ್ರ ಮೊನ್ನ ತಿನ್ನೋದಕ್ಕೆಲ್ಲ ಎತ್ತರಕ್ಕೆ ಇದ್ರ ಪ್ರತಿ ಒಬ್ಬರು ಅಧಿಕಾರಿ ಇರಲಿ, ಯಾರೇ ಇರಲಿ, ಇವತ್ತು ರೈತರ ಮಕ್ಕಳು ರೈತರ ಬಗ್ಗೆ ಕಾಳಜಿ ಇರಲಿ. ರೈತ ಇವತ್ತು ಬೆಳವಣ್ಣ, ಇವತ್ತು ರೈತ ಯಾವ ಮುಖನ ನೋಡ್ಬೇಡ್ರಿ. ಅವ್ರು ಎಷ್ಟು ಕಷ್ಟ, ಎಷ್ಟು ಇದು, ಎಷ್ಟು ಸ್ವಂತನ ಇವತ್ತು ಗಾಳಿ ಇರ್ಬೋದು, ಮಳೆ ಇರ್ಬೋದು, ಚಳಿ ಇರ್ಬೋದು, ಹುಡುಗು, ಸಿಡ್ಲು, ಕಳೆವು, ಕಾಸಿ, ಆಪು, ಚೋರು ಇಷ್ಟೆಲ್ಲ ವೇಷ ಮಾಡ್ರಿ. ಇನ್ನೂ 108 ಇದಾವೆ. ಇವತ್ತು ಅನೇಕ ಮಂದಿ ಮಾತಾಡ್ತಾರ. ನಮಗೆ ಇವತ್ತು ಮಾತಾಡಕ ಅವಕಾಶ ಕೊಟ್ಟಕ ಇನ್ನೂ ಮಾತಾಡ್ತೀವಿ. ಆದ್ರೂ ಎಲ್ಲರಿಗೂ ಅವಕಾಶ ಕೊಡೋಣ. ಎಲ್ಲ ರೈತ ಬಾಂಧವರಿಗೆ ದೇವಾಗಲಿ, ನ್ಯಾಯ ಸಿಗಲಿ. ಇವತ್ತು ಎಪಿಎಂಸಿ ಆಗಲಿ, ಇವತ್ತು ಖರೀದಿ ಕೇಂದ್ರ ಓಪನ್ ಆಗಲಿ. ಅದು ಬಿಟ್ಟು ಧಾರವಾಡನೋ, ಗುಲ್ಬರ್ಗನೋ, ಬೆಂಗಳೂರನೋ ಏನ್ರಿ ನೀವು ಮಾತಾಡೋದು? ಅದು ಅರ್ಥ ಇಲ್ಲ. ದಯಮಾಡಿ ಎಲ್ಲರಿಗೂ ನನಗೆ ಅವಕಾಶ ಕೊಡೋದು ಮಾತಾಡಕ್ಕೆ ಧನ್ಯವಾದಗಳು. ಪೊಲೀಸರಿಗೂ, ಪತ್ರಕರ್ತರಿಗೂ, ರೈತ ಬಾಂಧವರಿಗೂ ಎಲ್ಲರಿಗೆ ಒಂದಿಷ್ಟ ಎರಡು ಮಾತು.
ಸ್ನೇಹಿತರೆ, ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥ ಸಿದ್ದಪ್ಪ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ವಿನಂತಿ ಪ್ರಾಮಾಣಿಕತೆ ಧನ್ಯವಾದಗಳು ಕೊಡುತ್ತೇನೆ. ಈಗ AKKMS ಬಿಜೆಪಿ ಗ್ರಾಮ ಘಟಕದ ಅಧ್ಯಕ್ಷರಾದಂಥ ಮಾತಾಡಬೇಕಂತ ಅವ್ರಿಗೆ ಮನವಿ ಮಾಡ್ತೀನಿ.